ಕೃಷ್ಣ ಯದು ಭೂಷಣ ಗೋವಿಂದ ಮುಕುಂದ ಹೇ ಪಾವನ ಕೃಷ್ಣ ಯದು ಭೂಷಣ ಸನ್ನಿಧಿ ಸ್ವರ್ಗವೆಂಬುದರಲ್ಲಿ ಸಂದೇಹವಿಲ್ಲ. ನನ್ನ ಪುಣ್ಯಕ್ಕೆ ಹೆಣೆ ಇಲ್ಲ. ಸದಾ ಹರಿಸಂದರ್ಶನದ ಭಾಗ್ಯ ದೊರೆದಕ್ಕಿಂತ ಬೇರೆ ಭಾಗ್ಯ ಉಂಟೆ? ನಾನೆಂತಹ ಪುಣ್ಯಶಾಲಿ. ಶ್ರೀಕೃಷ್ಣ ಪರಮಾತ್ಮರು ನಿಧಿಸುವಂತಿರೋರು ಈ ಪೀಠದಲ್ಲೇ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುವೆ. ಭವನದ ಶೃಂಗಾರ ವೈಭವ, ಸುರ ಸಂಪತ್ತನ್ನೆನಾಚಿಸಿ ಸೊಬಗಿನಿಂದ ಕೂಡಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ರಮನೆ. ಏನಿ ಭವನದ ವೈಭವ
ಅತ್ತ ನೋಡಿದರತ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ಚಿತ್ತ ಬೀರಿದೊಡೆ ನನ್ನ ಮನಸ್ಸನ್ನು ಚಿತ್ತ ಚಾಂಚಲ್ಯಗೊಳಿಸುವ ಮಧುರ ಭಾವಭಂಗಿಗಳ ಮಧುರ ಮಿಲನ. ಈ ಭವನವನ್ನು ಕಂಡ ಕ್ಷಣ ನನ್ನ ಮನದಲ್ಲಿ ಮೋಡಗಳು ಕರಗಿ ಮಳೆಗೆರೆದಂತೆ ಭಾಸವಾಗುತ್ತಿದೆಯಲ್ಲ. ಅಬ್ಬ, ಈ ಶಯನಾಗೃಹದ ತೋರಣಗಳು ನನ್ನನ್ನು ಸ್ವಾಗತ ಕೋರುತ್ತಿರುವುದು. ಅಬ್ಬ, ಎಂತಹ ಶಿಲ್ಪಿಯ ಕೈಚಾತುರ್ಯ. ಓಹೋ, ಶಿಲಾಬಾಲಕಿಯರು. ಬಳ್ಳಿಯಂತೆ ಬೆಳಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಸಂಪಿಗೆ ಹೂವಿನಂತಹ ನಾಸಿಕ. ಈ ಶಿಲಾಬಾಲಕಿಯರ ಭಾವಭಂಗಿಗಳು ಓರೆ ನೋಟಗಳನ್ನು ನೋಡುತ್ತಿದ್ದರೆ ನಾನೇ ಇವರಿಬ್ಬರನ್ನು ಒಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಕುರು ನಂದನ, ಸ್ವಾಗತ ಸ್ವಾಗತ ಕುರು ನಂದನ, ಮಾತೆ ಗಂಗಾರಿಯ ಪ್ರೀತಿಯ ಕುವರ, ಮಾತೆ ಗಂಗಾರಿಯ ಪ್ರೀತಿಯ ಕುವರ, ತಾತಿಯರೋ ಜನ ಸಾಧಿಪತೀರ, ತಾತಿಯರೋ ಜನ ಸಾಧಿಪತೀರ, ಸ್ವಾಗತ ಸ್ವಾಗತ ಗುರುನಂದನ, ಚಂದ್ರನಂತೆ ಹೊಳೆವ ಇಂದ್ರನಿಗೋಲ್ವಾ, ಚಂದ್ರನಂತೆ ಹೊಳೆವ, ಚಂದ್ರನಂತೆ ಹೊಳೆವ ಇಂದ್ರನಿಗೋಲ್ವಾ, ಚಂದ್ರನಂತೆ ಹೊಳೆವ ಇಂದ್ರನಿಗೋಲ್ವಾ, ಚಂದ್ರನಂತೆ ಹೊಳೆವ ಇಂದ್ರನಿಗೋಲ್ವಾ, ಚಂದ್ರನಂತೆ ಹೊಳೆವ ಇಂದ್ರನಿಗೋಲ್ವಾ, ಮಂದಹಾಸ ಬೀರಿ ನಮ್ಮ ಪ್ರಣಯಾನಂದಕ್ಕೆ ಶರಣಾದೀರ, ಮಂದಹಾಸ ಬೀರಿ ಇಂದು ನಮ್ಮ ಪ್ರಣಯಾನಂದಕ್ಕೆ ಶರಣಾದೀರ, ಸ್ವಾಗತ ಸ್ವಾಗತ ಗುರುನಂದನ, ಮಾತೆ ಗಂಗಾರಿಯ ಪ್ರೀತಿಯ ಕುವರ, ಮಾತೆ ಗಂಗಾರಿಯ ಪ್ರೀತಿಯ ಕುವರ, ತಾತಿಯರೋ ಜಲಸಾಧಿಪತೀರ, ತಾತಿಯರೋ ಜಲಸಾಧಿಪತೀರ, ಸ್ವಾಗತ ಸ್ವಾಗತ ಗುರುನಂದನ, ಗುರುನಂದನ.
ಕರದಲ್ಲಿ ಗದೆಯಂ ಹಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯೋ ಹಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಖ್ಯಾತಿಯರು ಜನಸಾಧಿಪತೀರ ಸ್ವಾಗತ 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 ಗುರುನಂದನ ಚಚ ನನಗೆ ಕೀತರ ಭ್ರಾಂತು ಓಹೋ ಇದು ಕೃಷ್ಣನ ಮಾಯೆ ಕೃಷ್ಣ ನಿನ್ನ ಶಯನ ಗೃಹವು ದಶ ದಿಕ್ಕುಗಳಲ್ಲಿ ಹೆಸರಾಂತವಾಗಲೆಂದು ನಿರ್ಮಿಸಿರುವೆಯಾ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ ಈ ಕುರುಕುಲ ಚಕ್ರೇಶ್ವರ ಸಸಾಗರ ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ಗಾಂಧಾರ ದೇವಿಯ ಗರ್ಭ ಸಂಜಾತ ಹಸ್ತಿನಾವತಿ ಮಣಿಮುಟ್ಟ ರತ್ನ ಸಿಂಹಾಸನಾಧೀಶ್ವರ ನನ್ನ ಭವನಕ್ಕಿಂತಲೂ ಈ ನಂದ ಗೋಪಾಲಕನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಯಾರು ಸಾತ್ಯಕಿ ಕೃಷ್ಣನೆಲ್ಲಿ ಗುರುರಾಜ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸಿದವರು ಬಾ ಈ ಪೀಠದಲ್ಲಿ ಕುಳಿತುಕೋ ಇನ್ನೇನು ಎಚ್ಚರಗೊಳ್ಳುವರು ಒಂದು ಮಾತಿದೆ ಸಾತ್ಯಕಿ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು ಗುರುರಾಜ ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ ನಾನು ಪರಮಾತ್ಮನ ಅಧೀನನು ಅವರು ಎಲ್ಲಿರುವರೋ ನಾನು ಕೂಡ ಅಲ್ಲೇ ಇರುವನು ಸರಿಯಾದ ಮಾತು ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆಯೇ ಕೃಷ್ಣ ಮುಕುಂದ ಮಾಧವ ಮುರಹರಿ ಎಂತಹ ನಿಶ್ಚಿಂತ ಪುರುಷನಯ್ಯ ಯುವ ರಾಜ್ಯಕೋಶಾದಿಗಳನ್ನು ತನ್ನಣ್ಣನಾದ ಬಲರಾಮನಿಗೊಪ್ಪಿಸಿ ಈತನು ಸುಖ ನಿದ್ರೆಯಲ್ಲಿ ಲೀನನಾಗಿರುವನಲ್ಲ ಇದನ್ನು ಕಟ್ಟಿಕೊಂಡು ನನಗಾಗಬೇಕಾದದ್ದಾದರೂ ಏನು ಈತನು ಎಚ್ಚರಗೊಳ್ಳುವವರೆಗೂ ಇಲ್ಲೇ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡು ಹೋಗುವೆನು ಇದು ಪಾದ ಸ್ಪರ್ಶ ಲೋಕೈಕ್ಯ ವೀರನು ಚಲದ ಕುರುಚಕ್ರ ಯಥಾಶ್ಚಿತ್
ಒಬ್ಬ ಗೋಪಾಲಕನ ಪದತಳದಲ್ಲಿ ಅಪಮಾನ, ಅಸಂಭವ. ನನ್ನಂತ ವೀರರಿಗೆ ಯೋಗ್ಯವಾದ ಪೀಠ ಶಿರೋಭಾಗ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖನು? ಇನ್ನೆಲ್ಲಿ ನಿನ್ನ ಪ್ರಾಣಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ಯಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ಹಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿಮ್ಮ ಆಲಸ್ಯ ಪ್ರವೃತ್ತಿ ಫಲದಿಂದಾಗಿ ದುರ್ಯೋಧನನಿಂದ ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆಯುವರು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಎಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರೂ ನಮಗೆ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷವೇ? ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವರು. ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ ಧನಂಜಯ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನಿದ್ದರೆ ಕಾರ್ಯವಾಗುವುದೇ ಧನಂಜಯ? ಇದು ಯುದ್ಧದ ಸಮಯ. ಈ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವು ರಾಜರ ಸಹಾಯವು ನಮಗೆ ದೊರೆಯುವುದಿಲ್ಲ. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ,
ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿದ್ದನು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತವನ್ನು ಕೊಡು. ಹೇಳು ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನಲ್ಲಿ ಅಡಗಿದೆ. ಸಬರಿಗಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನಯ ಮೊರೆಯ ಕೇಳು. ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಈಗಿಸು ಲೋಕದ ಭವಬಂಧನ, ಈಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗುತ್ತದೆ. ಯೋಗ ನಿದ್ರೆಯಿಂದ ಜಾಗೃತನಾಗೋ. ಹಗೆಗಳ ನಗೆಗೀಡಾಗುತ್ತದೆ. ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ಈಗಿಸು ಲೋಕದ ಭವಬಂಧನ, ಈಗಿಸು ಲೋಕದ ಭವಬಂಧನ. ಯುಗ ಯುಗದ ಪರ್ಯಂತವು ನೀವು ನಗು ನಗುತ್ತಲಿ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀವು ನಗು ನಗುತ್ತಲಿ ಜಗವ ಬೆಳಗಿದೆ. ಮಗು ಮುನಿ ದರ್ಪದ ಅಳಿಸಿಯ ಅಳಿಸಿ, ಮಗು ಮುನಿ ದರ್ಪದ ಅಳಿಸಿಯ ನಳಿಸಿ, ಮೋಕ್ಷವ ನೀಡಿದ ತಂದೆ. ಮಗು ಮುನಿ ದರ್ಪದ
ಯಾರು? ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಸಮಾಚಾರವೇನು? ಛೇ ಛೇ, ಈ ಚರಡದಡಿ ಲೇಖ ಕುಳಿತುಕೊಂಡೆ. ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಪಾದ ಸನ್ನಿಧಿಗಿಂತ ಬೇರೆ ಸ್ಥಾನ ಉಂಟೆ? ನನಗೆ ಅದೇ ಮಹಾಸ್ಥಾನ. ವಾಸುದೇವ, ಯಾರು? ಭಾವ ಕುರುಚಕ್ರೇಶ್ವರ. ಗೌರವೇಶ್ವರ, ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಬಾವ ವಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಸಕನು ಬಂದ ಕೂಡಲೇ ಎದ್ದು ಕುಳಿತು ಕುಸುಲೋಪರಿಯಲ್ಲಿ ನೀನಾಗಿರುವೆಯಲ್ಲ. ಭಾವ, ಹಾಗೇನಿಲ್ಲ ಭಾವ. ನೀವಿರುವರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರಿ? ಕೃಷ್ಣ ಬೋರ್ಗರಿಬೇಕಾಗಿಚ್ಚಿನಂತೆ ಪಾಂಡವರ ಭೀಕರ ಸಂಗ್ರಾಮ ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಲು ಕೇಳಬೇಕೆಂಬುದೇನು? ಏನು ಭಾವ, ಯುದ್ಧವೇ? ಬೇಡ ಭಾವ. ಬಲ್ಲೆಯ ಇಹಲೋಕ ರಾಜನ ವರ್ಮ. ಭಾವ, ಅರ್ಜುನ. ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜನ ಮರ್ಮ. ಗದಿಸಿ ಮರಳಿ ಭುವಿಗೆ ಬಂದರೆ ವೈಭವ ಆಚೆಯೇ ನಿರಾಸೆ. ಭಾವ, ಭರತ ಕಂಡ ಪ್ರಳಯದಿ
ವಿನಾಶಕ್ಕಾಗಿ ಅಣ್ಣ ತಮ್ಮಂದರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ಪವಿತ್ರವಾದ ಕುರುವಂಶದಲ್ಲಿ ಜನಿಸಿ ಅಪವಿತ್ರಕ್ಕೆ ಗುರಿಯಾಗಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ಕೇಳಲು ನಾನು ಇಲ್ಲಿಗೆ ಬಂದವನಲ್ಲ. ನೀನು ನನಗೆ ಸಹಾಯ ಮಾಡುವೆಯೋ ಇಲ್ಲವೋ ಅದನ್ನು ತಿಳಿಸು. ಅರ್ಜುನ, ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಇರಲಿ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸದಂತಾಗುವುದು. ಭಾವ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ಅವ ವಿಚಾರದಲ್ಲಿ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡನು. ಕಂಡವನಿಗೆ ಅವನು ನಿನಗಿಂತಲೂ ಚಿಕ್ಕವನು. ಎಲ ಮಾಯಾವಿ, ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಾಸ್ತ್ರನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕೋ ಅರ್ಜುನ? ಪರಮಾತ್ಮ, ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈತನನ್ನು ಕಟ್ಟಿಕೊಂಡ ನನಗಾಗುವ ಪ್ರಯೋಜನವಾದರೂ ಏನು? ಕೃಷ್ಣ, ಈ ಪಾಂಡವ ರಕ್ಷಣಾ ಭಾರ ನೀನೇ ವಹಿಸಿಕೋ. ನನ್ನ ಗುರುದೇವ ಬಲರಾಮರ ಸಹಿತ ಯಾದವ ಕ್ಷೋಣಿ ನನ್ನ ಪಕ್ಷ ವಹಿಸಲಿ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ತಕ್ಕ ಪ್ರತಿಫಲವೇ ದೊರೆಯಿತು. ನಡೆ. ಎಲ್ಲ ಕಪಟ ನಾಟಕ ಸೂತ್ರಧಾರಿ, ಕಣ್ಸನ್ನಿಯಲ್ಲೇ ಭಕ್ತರನ್ನೆಚ್ಚರಿಸುವ ನಿನ್ನ ಮಾಯಾ ನಾಟಕವನ್ನು ನಾನೇ ನರಿಯದವನೆಂದು ಭಾವಿಸಿದೀಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ ಬಾವ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಖಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಚಂಡರಂತ ಕೋಡಿಯ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರದ ಆಯುಧವಂದರಿಸಲಿರೆ. ಕೃಷ್ಣ, ಬಾವ, ಕಣದಲ್ಲಿ ಆಯುಧವಂದರಿಸಲಿರೆ. ಪಾಂಡವರ ಅದ್ಯಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರನಿಂದ ಅವತಾರ ಪುರುಷ ಮುಕುಂದ ಮುಕುಂದ. ನೀನು ಕಪಟಿ, ಓ ಪಕ್ಷಪಾತಿ. ಅದರಲ್ಲೋ ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೋ ಈ ಪಾರ್ಥನು ನಿನ್ನ ಪ್ರಾಣ ಸಕನು. ನಾವು ನಿಮ್ಮೊಡಲೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಈ ಯುದ್ಧದಲ್ಲಿ ನೀನು ಆಯುಧವನ್ನು ಧರಿಸಿ ಯುದ್ಧ ಮಾಡುವುದಿಲ್ಲ ಎಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾಗಿಯೇ ಎಚ್ಚರ. ಭಾವ, ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯುವುದುಂಟೆ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು.
ಧರ್ಮರಾಯ